ಹಾಯ್ ಎಲ್ರಿಗೂ ನಮಸ್ಕಾರ. ರಾಕ್ ಸ್ಟಾರ್ ಶ್ವೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತ ನಾನು ಅಗದಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗ ಆದ್ರೆ ಬಹಳಷ್ಟು ಪೇಷನ್ಸ್ ಅನ್ನ ತಗೊಳ್ಳುವಂತ ಒಂದು ಸೂಪರ್ ಆಗಿರುವಂತ ರೆಸಿಪಿ ತಗೊಂಡ್ ಬಂದಿದ್ದೀನಿ. ಅದೇ ಪಪಾಯ ಜಾಮ್. ಇದನ್ನ ನೀವು ಪೇಷನ್ಸ್ ಜಾಮ್ ಅಂತಾನೂ ಕರಿಬಹುದು. ಯಾಕೆ ಹಿಂಗ ಅಂತೀನಿ ಅಂತ ಹೇಳಿ ಮುಂದೆ ನಿಮ್ಗೆ ಗೊತ್ತಾಗ್ತದ. ಇನ್ನು ಫಟಾಫಟ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ಕೇಳ್ಕೊಂಡ್ ಬರ್ರಿ. ಸೊ ಪಪಾಯ ಜಾಮ್ ಆಗಿರೋದ್ರಿಂದ ಮೊದಲಿಗೆ ನಿಮ್ಗ ಒಂದು ಚಲೋ ಫ್ರೆಶ್ ಆಗಿರುವಂತ ಹಣ್ಣಾಗಿರುವಂತ ಪಪಾಯ ಬೇಕು. ಅದಾದ್ಮೇಲೆ ಆ ಪಪಾಯಕ್ಕ ರುಚಿಗೆ ನೋಡ್ಕೊಂಡು ನೀವು ಪಪಾಯ ರುಚಿ ಇತ್ತು ಅಂತಂದ್ರೆ ಸಕ್ಕರೆನ ಆದಷ್ಟು ಕಡಿಮೆ ಹಾಕ್ರಿ. ಈ ಪಪಾಯ ಸ್ವಲ್ಪ ಸಪ್ಪಗಿರೋದ್ರಿಂದ ನಾನು ಅದಕ್ಕೆ ಅರ್ಧ ಬಟ್ಲು ಅಂತಂದ್ರೆ ಅದಕ್ಕೆ ಸಮವಾಗಿ ಅರ್ಧ ಸಕ್ಕರೆ ತಗೊಳ್ತಿದ್ದೀನಿ. ಆಮೇಲೆ ಇದ್ರ ಶೆಲ್ಫ್ ಲೈಫ್ ಜಾಸ್ತಿ ಆಗ್ಬೇಕಂತ ಹೇಳಿ ಒಂದು ಅರ್ಧ ಲಿಂಬೆ ಹಣ್ಣು, ಫ್ಲೇವರ್ ಮತ್ತು ಫ್ರೇಗ್ರೆನ್ಸ್ ಎರಡು ಚಲೋ ಬರ್ಲಿ ಅಂತ ಹೇಳಿ ಏಲಕ್ಕಿ. ಇಷ್ಟಿದ್ರ ಆಯ್ತು, ನೀವು ಸೂಪರ್ ಆಗಿರುವಂತ ಪಪಾಯ ಜಾಮನ್ನ ಮಾಡ್ಕೋಬಹುದು. ಬರ್ರಿ ಹೆಂಗ್ ಮಾಡೋದಂತೂ ಕೂಡ ನೀವು ಮೊದಲಿಗೆ ನೀವು ಪಪಾಯವನ್ನ ತಗೊಂಡು ಅದನ್ನ ಚಂದಗೆ ಅಂದ್ರೆ ಹಣ್ಣಾಗಿರೋ ಪಪಾಯ ಹಣ್ಣ ತಗೊಳ್ರಿ. ಅದನ್ನ ಚಂದಗೆ ಸಿಪ್ಪಿ ತೆಗೆದು ಸಣ್ಣ ಕಟ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ರಿ. ಪೇಸ್ಟ್ ಆದ ಕೂಡಲೇ ಅದು ಹಿಂಗಾಗಿರ್ತದ. ಅದನ್ನ ಸ್ವಲ್ಪ ಅದರಲ್ಲಿರೋ ನೀರು ಆರೋವರೆಗೂ ಹಂಗೆ ಅದನ್ನು ಗ್ಯಾಸ್ ಮೇಲೆ ಲೋ ಫ್ಲೇಮ್ದಾಗ ಇಟ್ಕೊಂಡು ಚಂದಗೆ ಅದನ್ನು ಏನು ಮಾಡಿರಿ ಅಂತಂದ್ರೆ ಹಿಂಗೆ ಕೈ ಬಿಡ್ಲಾರ್ದ ತಿರ್ಗಾಡ್ಸ್ಕೋತಿರ್ರಿ. ಹಂಗೆ ಮಾಡೋದ್ರಿಂತ ಅದ್ರೊಳಗಿರೋ ನೀರೆಲ್ಲ ಹೋಗ್ತದೆ. ಹಿಂಗಾದ ಕೂಡಲೇ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗಬೇಕು. ಎಸ್, ಒಂದು 5ರಿಂದ 6 ನಿಮಿಷದ ತನಕ ನೀವು ಕೈ ಬಿಡ್ಲಾರ್ದ ತಿರುಗಿಸ್ತಾ ಇದ್ರಿ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಗಟ್ಟಿ ಅಂತಂದ್ರೆ ನಿಮ್ಗೆ ಅದೇನು ಪ್ಯೂರಿ ಇರ್ತೈತಿ ಅದೊಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದೈತೆ ಅಂತೇಳಿ ನಿಮಗೆ ಫೀಲ್ ಆಗೋಕ್ಕೆ ಶುರು ಆಗ್ತದೆ. ಅಷ್ಟಾದ್ರೆ ಸಾಕು ನೋಡ್ರಿ. ಅಂದರೆ ಇಲ್ಲಿಗೆ ಮುಗೀತು ಅಂತಲ್ಲ, ಇನ್ನೂ ಐತಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೋಗ್ಬೋದು ಅಂಥೇಳಿ ಅದು ಪರ್ಮಿಷನ್ ಕೊಟ್ಟಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಅದ್ರ ಇಂಗ್ರೀಡಿಯೆಂಟ್ ಹೇಳಬೇಕಾದ್ರೆ ಹೇಳೀನಿ. ಪಪ್ಪಾಯ ಪ್ಯೂರಿ ಎಷ್ಟು ಇರ್ತದಲ್ಲ ಅದ್ರ ಅರ್ಧದಷ್ಟು ನೀವು ಸಕ್ಕರೆ ತೊಗೋಬೇಕು. ಸೊ ನಾ ಈ ಸಣ್ಣ ಬೌಲ್ದೊಳಗೆ ಒಂದು ಬೌಲ್ ತೊಗೊಂಡಿನಿ. ನೋಡಿರಿ, ಅದು ನೋಡಿದ್ಕೂಡಿ ನಿಮಗೂ ಒಂದು ಅಂದಾಜು ಹಚ್ತೈತಿ ನೀವು ಎಷ್ಟು ಸಕ್ಕರೆ ಹಾಕಬೇಕು ಎಷ್ಟು ಬೇಡ ಅನ್ನೋದು. ನಾನು ಫಸ್ಟಿಗೆ ಇಷ್ಟು ಹಾಕ್ಕೊಳ್ತೀನಿ. ಆಮೇಲೆ ನಿಮ್ಮ ಪಪ್ಪಾಯ ಅಂದ್ರೆ ಅದ್ರದ್ದೇನು ಟೇಸ್ಟ್ ಇರ್ತೈತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತೈತಿ. ಏನಂತಂದ್ರೆ ಪಪ್ಪಾಯ ಭಾಳ ಸ್ವೀಟ್ ಇತ್ತು ಅಂತಂದ್ರೆ ಸಕ್ಕರೆ ಭಾಳ ಕಡಿಮೆ ಹಾಕಿರಿ. ಆ್ಯಂಡ್ ಇನ್ನೂ ಏನಂತಂದ್ರೆ ಕೆಲವೊಬ್ರು ಇದನ್ನು ಬೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ಬೋದಲ್ರಿ ಅಂತಲೂ ಹೇಳ್ತಾರೆ. ಹೌದು, ಮಾಡ್ಬೋದು. ಆದ್ರೆ ಬೆಲ್ಲದಲ್ಲಿ ಒಂದು ಟೇಸ್ಟ್ ಏನಿರ್ತೈತಿ ಅದೊಂದು ಸ್ವಲ್ಪ ಬೇರೆ ಟೈಪ್ ಬರ್ತೈತಿ. ಆ್ಯಂಡ್ ಸಕ್ಕರೆ ಹಾಕೋದ್ರಿಂದ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಜಾಸ್ತಿ ದಿವಸ ಅದನ್ನು ಇಡ್ಬೋದು ಅಂತ ಹೇಳ್ತಾರೆ. ಸೊ ಸಕ್ಕರೆ ಹಾಕಿ ಮಾಡೋಣಂತ. ಈಗ ಹಂಗೇನ್ರಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಬೆಲ್ಲ ಹಾಕಿನೂ ಮಾಡ್ಬೋದು ಅಂತೇಳಿ ನೀವೇನ್ರಿ ಹೇಳಿದ್ರಿ ಅಂತಂದ್ರೆ ಅದನ್ನು ಒಂದು ಸತಿ ಟ್ರೈ ಮಾಡಿ ನೋಡೋಣಂತ. ಸೊ ಅದಕ್ಕೆ ನೀವು ಕೈ ಬಿಡ್ಲಾರ ತಿರುಗಬೇಕು. ಈಗ ನಿಮ್ಗೆ ಅಗ್ನಿ ಪರೀಕ್ಷೆ ವಾಪಸ್ ಶುರುವಾಗ್ತದೆ. ಇನ್ನು ನಿಮಗೆ ಎಷ್ಟು ತಾಳ್ಮೆ ಇರ್ತದೆ ಅದು ಏನೂ ಸಾಕಾಗಂಗಿಲ್ಲ. ಮತ್ತು ತಾಳ್ಮೆಯನ್ನು ಸಾಲ ತೊಗೊಂಡು ತಿರುಗ್ತಾ ಕೂರ್ರಿ. ಸೊ ಇದು ಹಂಗೆ ಸ್ವಲ್ಪ ಗಟ್ಟಿ ಹಾಕೋಂತ ಬರ್ತೈತಿ. ಈಗ ನೋಡಿರಿ, ಈ ನಮೂನಿ ಆಗೈತಿ ಇದು. ಸೊ ಇಷ್ಟಾದ ಕೂಡಲೇ ನೀವೇನು ಮಾಡಬೇಕು ಅಂತಂದ್ರೆ ನಾನು ಇಂಗ್ರೀಡಿಯೆಂಟ್ ಒಳಗೆ ಹೇಳುವಂಗೆ ಅರ್ಧ ನಿಂಬು ತೊಗೊಳ್ರಿ. ಅದನ್ನು ಚೆಂದಾಗಿ ಅದರೊಳಗೆ ಸ್ಕ್ವೀಸ್ ಮಾಡಿಬಿಡ್ರಿ. ನಿಂಬು ಯಾಕೆ ಹಾಕ್ತೀವಿ ಅಂತೇಳಿ ಭಾಳ ಮಂದಿಗೆ ಗೊತ್ತಿರ್ತೈತಿ. ಇನ್ನೊಮ್ಮೆ ಹೇಳಾಕತ್ತೀನಿ. ಏನು ಅಂತಂದ್ರೆ ಜಾಮ್ ಆಗಿರಲಿ ಅಥವಾ ಈ ಥರದ್ದು ಏನಾದರೂ ನಾವು ಮಾಡೋಕ್ಕೆ ಹೊರಟಿದ್ವಿ ಅಂತಂದ್ರೆ ವಿನೇಗರ್ ಅಥವಾ ನಿಂಬು ಎರಡು ಏನು ಮಾಡ್ತಾವೆ ಅಂತಂದ್ರೆ ನಿಮ್ಮ ಆ ಫುಡ್ಡಿನ ಶೆಲ್ಫ್ ಲೈಫ್ ಜಾಸ್ತಿ ಮಾಡ್ತಾವೆ. ಅಂದ್ರೆ ಭಾಳ ದಿವಸ ನೀವು ಇಡುವಂಗೆ ತಾಳ್ಕೆ ಬರುವಂಗೆ ಅವು ಮಾಡ್ತಾವೆ. ನೀವು ಮೆಣಸಿನ್ಕಾಯಿ ರಂಜಕಕ್ಕಾಗಿರಲಿ ಇಲ್ಲಾಂದ್ರೆ ಜಾಮಿಗಾಗಿರಲಿ ನಿಂಬೆಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಭಾಳ ದಿವಸ ಅವು ತಾಳ್ಕೆ ಬರ್ತಾವೆ. ಸೊ ಇನ್ನೂ ನಿಮ್ಮದು ಪೇಷನ್ಸ್ ಜಾಮ್ ರೆಡಿ ಆಗಿಲ್ಲ, ಮಾಡಾಕತ್ತೀನಿ. ನೀವು ಹಿಂಗೆ ಕೈ ಬಿಡ್ಲಾರ ತಾಳ್ಮೆ ಬಿಡ್ಲಾರ್ದ ತಿರುಗಾಡ್ಕೊಂತಿರ್ಬೇಕು. ಸೊ ನೋಡಿ ಫ್ರೆಂಡ್ಸ್, ನಾವು ತುಂಬ ಹೊತ್ತಿನಿಂದ ತಿರುತ್ತಾ ಈಗ ಶಿವಿ ಆಗಿರುವಂಥ ಜಾಮ್ ರೆಡಿ ಆಯಿತು. ಇನ್ನೂ ಒಂದು ಸ್ವಲ್ಪ ನಾನು ಇದನ್ನು ತಿರುಗಬೇಕು. ಯಾಕಂತಂದ್ರೆ ಇದು ಇನ್ನೂ ಗಟ್ಟಿ ಆಗಿಲ್ಲ ಫ್ರೆಂಡ್ಸ್. ಶಿವಿ ಜೇನುತುಪ್ಪಿನಂಗೆ ಚಲೋ ಇರ್ತದೆ ಜಾಮ್, ಪಪ್ಪಾಯ ಜಾಮ್ ಮಾಡಿರಿ ನೀವು. ಆ್ಯಂಡ್ ಆ ಕಡೆ ನಾ ಈಗ ಟೊಮೆಟೊ ಚಟ್ನಿ ಮಾಡ್ಬೇಕಂತೇಳಿ ಟೊಮೆಟೊ ಸುಡಾಕತ್ತೀನಿ. ಅದ್ರದ್ದು ಏನರ ವಿಡಿಯೋ ಬೇಕಿತ್ತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಅದನ್ನು ತೋರಿಸ್ತೀನಿ. ನಮ್ಮದು ಜಾಮು ರೆಡಿ ಆಯಿತು. ಸೋ ಎಲಿಗೆಂಟ್, ಸೋ ಬ್ಯೂಟಿಫುಲ್, ಜಸ್ಟ್ ಲೈಕ್ ವಾವ್ ಅನ್ನುವಂಥ ಜಾಮ್. ನಾನು ಜೀವಮಾನದ ಪೂರ್ತಿ ಪೇಷನ್ಸನ್ನೆಲ್ಲ ಹಾಕಿ ಪೇಷನ್ಸ್ ಜಾಮ್ ಪಪಾಯ ಜಾಮ್ ರೆಡಿ ಮಾಡಿದೆ. So beautiful, so colorful, so tasty, just like wow.